ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ವಿಷಯ ಆಲೋವೆರಾ, ಅಥವಾ ಇದನ್ನು ನಾವು ಸಂಸ್ಕೃತದಲ್ಲಿ ಕುಮಾರಿ ಅಂತ ಕರಿತೀವಿ, ಕನ್ನಡದಲ್ಲಿ ಲೋಳೆ ರಸ ಅಂತ ಕರಿತೀವಿ. ಇದೊಂದು ಮರುಭೂಮಿ ಸಸ್ಯ. ಇದರಲ್ಲಿ ಸುಮಾರು 250 ಸ್ಪೀಷೀಸ್ ಇದೆ. ಆದರೆ ಬರೀ 4 ಸ್ಪೀಷೀಸ್ ಮಾತ್ರ ಮೆಡಿಸಿನಲ್ ಆಗಿ ನಾವು ಉಪಯೋಗಿಸೋವಂಥದ್ದು. ಕುಮಾರಿ ಅಂದರೆ ಯೌವನವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗುವಂಥದ್ದು. ಹೆಣ್ಮಕ್ಳಿಗೆ ಇದು ಬಹಳ ಒಂದು ಇಷ್ಟವಾದಂತಹ ಪ್ರಿಯವಾದಂತಹ ಒಂದು ಸಸ್ಯ. ಹಾಗಾದರೆ ಬನ್ನಿ, ಲೋಳೆ ರಸದ ಉಪಯೋಗಗಳನ್ನು ನಾವು ತಿಳಿದುಕೊಳ್ಳೋಣ. ಲೋಳೆ ರಸದಲ್ಲಿ ಸಾಕಷ್ಟು ವಿಟಮಿನ್ಸ್ಗಳನ್ನು ನಾವು ನೋಡ್ಬೋದು. ವಿಟಮಿನ್ ಎ, ಇ, ಸಿ ಮತ್ತು ಕ್ಯಾಲ್ಶಿಯಂ ಹೊಂದಿರುವಂಥದ್ದು. ಇದು ನಮ್ಮ ಚರ್ಮಕ್ಕೆ ಬಹಳ ಉಪಯೋಗವಾಗುವಂತಹ ಒಂದು ಸಸ್ಯ. ಹಾಗಾದರೆ ತಲೆ ಕೂದಲಿನ ಉದುರುವಿಕೆ ಆಗಿರ್ಬೋದು, ತಲೆ ಹೊಟ್ಟಿನ ಸಮಸ್ಯೆ ಆಗಿರ್ಬೋದು, ಮೊಡವೆಗಳು, ಬಾಯಿ ಹುಣ್ಣು, ಮಂಡಿ ನೋವಿನ ಸಮಸ್ಯೆ, ಉದರದ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಲೋಳೆ ರಸ ರಾಮಬಾಣವಾಗಿ ಕೆಲಸ ಮಾಡುವಂಥದ್ದು. ಇನ್ನು ಆಂತರಿಕವಾಗಿ ಲೋಳೆ ರಸವನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಇದ್ದಲ್ಲಿ ಒಂದು ತಿರುಳು ಲೋಳೆ ರಸವನ್ನು ತೆಗೆದು ಅದರಲ್ಲಿ ಸ್ವರಸ ಮಾಡಿ ಅದನ್ನು 20 ml ಲೋಳೆ ರಸ ಜ್ಯೂಸ್ ಮತ್ತು 40 ml ಹಾಗಲಕಾಯಿ ಜ್ಯೂಸ್ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವಂಥದ್ದು. ಹೀಗೆ ಮಾಡಿದರೆ ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಡಿಮೆಯಾಗಿ ಇನ್ಸುಲಿನ್ ಹೆಚ್ಚಾಗುವಂಥದ್ದು. ಇದು ಡಯಾಬಿಟಿಸ್ ಮೆಲಿಟಸ್ಗೆ ಒಂದು ಉಪಯುಕ್ತವಾದಂತಹ ಒಂದು ಅಂಶ. ಎರಡನೇದು, ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವದ ಸಮಸ್ಯೆ ಇರುತ್ತೆ. ಅನಿಯಮಿತವಾಗಿ ಆಗುವಂಥದ್ದು, ಹೆಚ್ಚಾಗಿ ಆಗುವಂಥದ್ದು, ಸರಿಯಾಗಿ ಎಗ್ ರಿಲೀಸ್ ಆಗದೇ ಇರುವಂಥದ್ದು. ಇಂಥ ಸಮಯದಲ್ಲೂ ಕೂಡ 15 ml ಆಫ್ ಅಲೋವೆರಾ ಜ್ಯೂಸ್ ಜೊತೆಗೆ ನೀರನ್ನು ಬೆರೆಸಿ ಸೇರಿಸೋದ್ರಿಂದ ನಿಮಗೆ ಋತುಸ್ರಾವ ಕರೆಕ್ಟಾಗಿ ಆಗುವಂಥದ್ದನ್ನು ನಾವು ನೋಡ್ಬೋದು. ಮೂರನೇದಾಗಿ, ಮಂಡಿ ನೋವು ಅಥವಾ ಸೊಂಟ ನೋವು ಇದ್ದಲ್ಲಿ ಲೋಳೆ ರಸವನ್ನು ಅರಿಶಿಣದ ಜೊತೆಗೆ ಸೇವನೆ ಮಾಡುವಂಥದ್ದು. ಅರಿಶಿಣ ಯಾಕೆ ಅಂದರೆ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರೋದ್ರಿಂದ ಇದು ಮಂಡಿ ನೋವಿಗೆ ಬಹಳ ಸೂಕ್ತವಾದಂತಹದ್ದು. ಇನ್ನು ಬ್ಲಡ್ ಪ್ಯೂರಿಫಿಕೇಷನ್ ಮಾಡಬೇಕು, ಡಿಟಾಕ್ಸಿಫಿಕೇಷನ್ ಮಾಡಬೇಕು ಅಂಥವರಲ್ಲಿ ಆಲೋವೆರಾ ಜ್ಯೂಸ್ ಮತ್ತು ನೀರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಕೊಂಡು ದಿನನಿತ್ಯ ಸೇವನೆ ಮಾಡಿದ್ರೆ ಅದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈ ಆಗಿ ಕೂಡ ಅದು ಕೆಲಸ ಮಾಡುವಂಥದ್ದು. ಇನ್ನು ಯಾರೆಲ್ಲ ಈ ಲೋಳೆ ರಸವನ್ನು ಸೇವನೆ ಮಾಡಬಾರ್ದು, ಕಾಂಟ್ರಾ ಇಂಡಿಕೇಷನ್ಸು ಏನಿದೆ? ಬ್ಲಡ್ ಥಿನ್ನರ್ಸ್ ಯಾರು ತಗೊಳ್ತಿರ್ತಿರಲ್ಲ ಅಂಥವರು ಈ ಲೋಳೆ ರಸವನ್ನು ಸೇವನೆ ಮಾಡಬಾರ್ದು. ಯಾಕೆಂದರೆ ಲೋಳೆ ರಸವು ನ್ಯಾಚುರಲ್ ಆಗಿ ಇದು ಬ್ಲಡ್ ಥಿನ್ನಿಂಗ್ ಕೆಲಸ ಮಾಡುವಂಥದ್ದು ಒಂದು. ಎರಡನೇದು, ಗರ್ಭಿಣಿಯರಲ್ಲಿ ಇದನ್ನು ಸೇವನೆ ಮಾಡಬಾರ್ದು. ಇನ್ನು ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಫೀಡಿಂಗ್ ಮದರ್ಸ್ ಯಾರಿರ್ತಾರೆ ಅವರು ಕೂಡ ಇದನ್ನು ಸೇವನೆ ಮಾಡಬಾರ್ದು. ಇನ್ನು ಕೊನೆಯದಾಗಿ, ಯಾರು 5 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳಿಗೆ ಇದನ್ನು ನಾವು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇವಿಷ್ಟು ಆಂತರಿಕವಾಗಿ ಹೇಗೆ ಸೇವನೆ ಮಾಡಬೇಕು ಮತ್ತು ಯಾರೆಲ್ಲ ಸೇವನೆ ಮಾಡಬಾರ್ದು ಅಂತ ಹೇಳಿದೆ. ಇನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಬಾಹ್ಯವಾಗಿ ಈ ಲೋಳೆ ರಸವನ್ನು ನಾವು ಹೇಗೆ ಉಪಯೋಗ ಮಾಡಬೇಕು? ಇದು ಒಂದು ಸನ್ ಬರ್ನ್ ಪ್ಲ್ಯಾಂಟ್ ಅಂತಲೇ ಕರೆಯುವಂಥದ್ದು. ಸನ್ ಬರ್ನ್ ಆಗಿದ್ದಲ್ಲಿ, ಬಿಸಿಲಲ್ಲಿ ಅಡ್ಡಾಡಿ ಬಿಸಿಲಲ್ಲಿ ಓಡಾಡಿ ಚರ್ಮ ಆದಂತಹ ಸಂದರ್ಭಗಳಲ್ಲಿ ಈ ಲೋಳೆ ರಸವನ್ನು ತೆಗೆದು ಆ ಜಾಗಕ್ಕೆ ಚೆನ್ನಾಗಿ ಲೇಪನ ಮಾಡುವಂಥದ್ದು. ಬಹಳ ಹುಷಾರಾಗಿ ಇದನ್ನು ಲೇಪನ ಮಾಡಬೇಕು. ಯಾಕೆಂದರೆ ಆ ಹಸಿರು ಭಾಗ ಏನಾದರೂ ಸ್ಕಿನ್ನಿಗೆ ಟಚ್ ಆದರೆ ನಿಮಗೆ ಭಾಳ ಇಚ್ಚಿಂಗ್ ಆಗುತ್ತೆ. ಒಳಪದ್ರದಂತಹ ಆ ಲೋಳೆ ರಸದಂತಹ ಬರುವಂತಹ ಒಂದು ಸ್ವರಸವನ್ನು ತೆಗೆದು ತಾವು ಲೇಪನ ಮಾಡುವಂಥದ್ದು. ಇನ್ನು ಮೊಡವೆಗಳಿಗೆ ಬಂದಲ್ಲಿ ಆಲೋವೆರಾ ಜೊತೆಗೆ ಅರಿಶಿನ ಸೇರಿಸಿ ಸ್ವಲ್ಪ ತುಳಸಿ ರಸನೂ ಸೇರಿಸಿ ಲೇಪನ ಮಾಡೋದ್ರಿಂದ ಮೊಡವೆಗಳು ಕೂಡ ಕಮ್ಮಿ ಆಗುವಂಥದ್ದು. ಕಲೆಗಳು ಬಂದಾಗ ನಿಂಬು ರಸವನ್ನು ಅಲೋವೆರಾ ಜ್ಯೂಸ್ ಜೊತೆ ಸೇರಿಸಿ ಲೇಪನ ಮಾಡೋದ್ರಿಂದ ಕಲೆಗಳು ಕೂಡ ಹೋಗುವಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ಡ್ಯಾಂಡ್ರಫ್ ಸಮಸ್ಯೆ ಬಂದಾಗ ಆಲೋವೆರಾ ತೆಗೆದುಕೊಂಡು ಮೊಸರನ್ನು ಅದಕ್ಕೆ ಕಲಸಿ
ಕೂದಲಿಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ನೀವು ಅದರಿಂದ ಹೊರಗೆ ಬರ್ಬೋದು. ಇದು ನ್ಯಾಚುರಲ್ ಜೆಲ್ ಆಗಿ ಕೂಡ ನೀವು ತಯಾರಿ ಮಾಡ್ಕೋಬೋದು. ಕೂದಲುಗಳಿಗೆ ಎಷ್ಟೆಲ್ಲ ಕೆಮಿಕಲ್ಸ್ ಎಲ್ಲ ತಾವು ಉಪಯೋಗ ಮಾಡ್ಕೊಳ್ಳೋದ್ರ ಬದಲು ಈ ಆಲೋವೆರಾದಲ್ಲೇ ನೀವು ನ್ಯಾಚುರಲ್ ಆಗಿ ಜೆಲ್ ಥರ ಮಾಡಿಕೊಂಡು ನೀವು ಕೂದಲಿಗೆ ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು. ಹೀಗೆ ಸುಮಾರು ಒಂದು ಕಾಯಿಲೆಗಳಿರ್ಬೋದು, ದಿನನಿತ್ಯ ನಮಗೆ ಆಗುವಂತಹ ಸಮಸ್ಯೆಗಳಿಗಿರ್ಬೋದು, ನಮ್ಮ ಗಾರ್ಡನು, ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಈ ಆಲೋವೆರಾ ಗಿಡವನ್ನು ನಾವು ಉಪಯೋಗ ಮಾಡ್ಕೋಬೋದು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಆದರೆ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಥಿನ್ನರ್ಸ್ ತೊಗೊಳ್ಳೋರು ಇರ್ಬೋದು, ಅವರೆಲ್ಲ ಒಂದು ವೈದ್ಯರನ್ನು ಸಂಪರ್ಕ ಮಾಡಿ ಉಪಯೋಗ ಮಾಡುವಂಥದ್ದು. ಎಕ್ಸ್ಟರ್ನಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ನಾನು ನಿಮಗೆ ಹೇಳ್ತಾ ಹೋದೆ, ಅರಿಶಿಣ, ತುಳಸಿ ರಸ ಇವೆಲ್ಲವನ್ನು ಬೆರೆಸಿ ಆ ಸಮಸ್ಯೆಗಳಿಗೆ ತಾವು ಹಚ್ತಾ ಹೋಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿ ಸಿಗುವಂತಹ ನಮ್ಮ ಸುತ್ತಮುತ್ತ ಮನೆಯಲ್ಲಿ ಬೆಳೆಯುವಂತಹ ಈ ಒಂದು ಆಲೋವೆರಾ ಗಿಡದ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ನೀವು ಇದರ ಉಪಯೋಗ ಪಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ.